ಬೆಳಗಾವಿಯಲ್ಲಿ ಇಬ್ಬರು ಉದ್ಯಮಿಗಳಿಗೆ ಐಟಿ ಮಧ್ಯರಾತ್ರಿ ಶಾಕ್ ಕೊಟ್ಟಿದೆ. ಮಧ್ಯರಾತ್ರಿ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಆರಂಭ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಇಬ್ಬರು ಉದ್ಯಮಿಗಳು ಸಾಮಾನ್ಯದಂತೆ ಊಟ ಮಾಡಿ ಮಲ್ಕೊಂಡಿದ್ರೇನೋ, ಆದರೆ ಮಧ್ಯರಾತ್ರಿ ಏಕಾಏಕಿ ಅವರಿಗೆ ಶಾಕ್ ಕಾದಿತ್ತು. ಮನೆ ಬಾಗಿಲು ರಿಂಗ್ ಆದರೆ ಓಪನ್ ಮಾಡಿದ್ರೆ ಐಟಿ ಅಧಿಕಾರಿಗಳು ನಿಂತಿದ್ದಾರೆ. ಮಧ್ಯರಾತ್ರಿ ದಾಳಿ ಮಾಡಿದ್ರು, ಪರಿಶೀಲನೆ ಮಾಡ್ತಿದ್ದಾರೆ. ಮೈನಿಂಗ್ ಉದ್ಯಮಿ ಮನೆ ಮತ್ತು ಕಚೇರಿ ವಿನೋದ್ ಮತ್ತು ಪುರುಷೋತ್ತಮ್ ಇವರಿಬ್ಬರ ಒಡೆತನದ ಕಂಪನಿಗಳು. ವಿನೋದ್ ದೊಡ್ಡಣ್ಣನವರ್, ಪುರುಷೋತ್ತಮ್ ದೊಡ್ಡಣ್ಣನವರ್ ಮೈನಿಂಗ್ ಮತ್ತು ಸಕ್ಕರೆ ಕಾರ್ಖಾನೆಯ ಉದ್ಯಮಿಗಳಿವರು. ವಿನೋದ್ ಮತ್ತು ಪುರುಷೋತ್ತಮ್ ಸಹೋದರರು. ಒಟ್ಟು 5 ತಂಡಗಳು 3 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯಾಗಿದೆ. ಬಾಲ್ಯನಗರದ ನಿವಾಸದಲ್ಲಿರುವ ಕಚೇರಿ ಮೇಲೆ ದಾಳಿಯಾಗಿದೆ. ಗೋವಾದಿಂದ ಈ ಐಟಿ ಅಧಿಕಾರಿಗಳ ತಂಡ ಆಗಮಿಸಿರೋದು. ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಐಟಿ ದಾಳಿ ಆಗಬೇಕು ಅಂತಂದರೆ ಐಟಿ ದಾಳಿ ಆಗುವ ಮುನ್ನ ಆ ದಾಳಿ ಆದಂಥ ಜಾಗ, ಅದರ ಬಗ್ಗೆ ಒಂದೇ ಯಾವುದಾದ್ರೂ ಒಂದು ದೂರು ದಾಖಲಾಗಿರಬೇಕು. ಇವರು ಐಟಿ ವಿಚಾರದಲ್ಲಿ ವಂಚನೆ ಮಾಡ್ತಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ವಂಚನೆ ಮಾಡ್ತಿದ್ದಾರೆ, ಇವರ ಆದಾಯ ಜಾಸ್ತಿ ಇದೆ, ಆ ಆದಾಯವನ್ನು ತೋರಿಸ್ತಾ ಇಲ್ಲ, ಈ ರೀತಿ ವಂಚನೆ ಮಾಡಿದಾಗ ಯಾರಾದರೂ ಕೇಸ್ ಅಥವಾ ಕಂಪ್ಲೇಂಟ್ ದಾಖಲು ಮಾಡಿದಾಗ ಅವ್ರು ಬಂದು ರೈಡ್ ಮಾಡೋದು ಒಂದು. ಇನ್ನೊಂದು ಸೋಮೋಟೋ ಥರನೇ ಕಣ್ಣಿಗೆ ಕಾಣೋ ರೀತಿಯಲ್ಲೇ ಅಂಥ ಅಕ್ರಮಗಳು ಅವ್ಯವಹಾರಗಳು ಆಗ್ತಾ ಇರೋ ಸಂದರ್ಭದಲ್ಲಿ ಐಟಿ ಅಧಿಕಾರವನ್ನು ಹೊಂದಿರುತ್ತೆ. ಅಂಥ ವ್ಯಕ್ತಿಗಳ ಮನೆ ಅಥವಾ ಕಚೇರಿಗೆ ದಾಳಿ ಮಾಡೋದಕ್ಕೆ ಅಥವಾ ಏಕಾಏಕಿ ಹೋಗಿ ಪರಿಶೀಲನೆ ಮಾಡೋದಕ್ಕೆ, ವಂಚನೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಅವಕಾಶ ಇದೆ ಐಟಿ ಅಧಿಕಾರಿಗಳಿಗೆ. ಹಾಗಾಗಿ ಈ ದಾಳಿ ನಡೆದಿದೆ. ಮಧ್ಯರಾತ್ರಿ ನಡೆದಿರೋದು ವಿಶೇಷ. ಸಾಮಾನ್ಯವಾಗಿ ಐಟಿ ದಾಳಿ ಬೆಳ್ಳಂಬೆಳಿಗ್ಗೆ ಐಟಿ ದಾಳಿ, 5 ಗಂಟೆಗೆ 6 ಗಂಟೆಗೆ ಐಟಿ ದಾಳಿ ಅನ್ನೋ ಸುದ್ದಿಗಳನ್ನು ನಾವು ಪ್ರತಿ ಬಾರಿ ಕೇಳ್ತಾ ಇರ್ತೀವಿ. ಆದರೆ ಮಧ್ಯರಾತ್ರಿ ಐಟಿ ದಾಳಿ ಆಗಿದೆ. ಮಧ್ಯರಾತ್ರಿ ಐಟಿ ದಾಳಿ ಯಾಕಾಗಿದೆ ಅಂತಂದರೆ, ಏನಾದರೂ ಗೊತ್ತಾದರೆ, ಒಂದು ವೇಳೆ ಅವರೇನಾದರೂ ಎಸ್ಕೇಪ್ ಆಗುವ ಅಥವಾ ಒಂದು ಮಹತ್ವದ ದಾಖಲೆಗಳನ್ನು ಎತ್ತಿಡುವ ಸಾಧ್ಯತೆ ಇರಬಹುದು ಅನ್ನೋ ಕಾರಣಕ್ಕೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದೊಡ್ಡಣ್ಣನವರ ಬ್ರದರ್ಸ್ ಅವ್ರಿಗೆ ಸಂಬಂಧಪಟ್ಟಿರುವಂಥ ಜಾಗ. ಇಲ್ಲೇ ಅದು ಕಚೇರಿ. ಈ ಕಚೇರಿಯಲ್ಲಿ, ಅವರ ಮನೆಯಲ್ಲಿ, ಕಾರ್ಪೊರೇಟ್ ಆಫೀಸಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆ ಒಟ್ಟು 3 ಕಡೆಯಲ್ಲಿ 5 ತಂಡ ಮಾಡಿಕೊಂಡು ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಮಧ್ಯರಾತ್ರಿಯಿಂದಲೇ ಈ ರೈಡ್ ನಡೀತಾ ಇದೆ. ದಾಖಲೆಗಳ ಪರಿಶೀಲನೆ, ತೆರಿಗೆ ವಂಚನೆ ಯಾವ ರೀತಿ ಆಗಿದೆ, ಏನಾಗಿದೆ, ಇವರು ಮೈನ್ ಕಂಪ್ನಿ ಇದೆ, ಜೊತೆಗೆ ಇವ್ರದ್ದು ಸಕ್ಕರೆ ಕಾರ್ಖಾನೆ ಕೂಡ ಇದೆ. ಹಾಗಾಗಿ ಎಲ್ಲ ತೆರಿಗೆ ವಂಚನೆ ಆಗಿದೆ ಅಥವಾ ಅಕ್ರಮ ಹಣ ವಹಿವಾಟೇನಾದರೂ ಆಗಿರಬಹುದಾ ಅನ್ನೋ ಪ್ರಶ್ನೆ, ಕುತೂಹಲ, ಅನುಮಾನ ಈಗೆಲ್ಲ ಮೂಡ್ತಾ ಇದೆ. ಐಟಿ ರೈಡ್ ಬೆಳಗಾವಿಯ ಇಬ್ಬರು ಉದ್ಯಮಿಗಳನ್ನು, ಬ್ರದರ್ಸನ್ನು ಬೆಚ್ಚಿ ಬೀಳಿಸಿದೆ ಮಧ್ಯರಾತ್ರಿ. ದೊಡ್ಡಣ್ಣನವರ್ ಬ್ರದರ್ಸ್ ಇವರು ಬೆಳಗಾವಿಯಲ್ಲಿ ಅವ್ರದ್ದೇ ಆದಂಥ ಚಾಪ್ ಹೊಂದಿರೋರು, ಅವ್ರದ್ದೇ ಆದಂಥ ಉದ್ಯಮದ ಮುಖಾಂತರವಾಗಿ ಅಲ್ಲಿನ ಪ್ರಮುಖ ಉದ್ಯಮಿಗಳು ಅಂತ ಗುರುತಿಸ್ಕೊಂಡಿರೋರು. ದೊಡ್ಡಣ್ಣನವರ್ ಬ್ರದರ್ಸ್ ಅದು DB ಗ್ರೂಪ್ ಆಫ್ ಕಂಪನಿ ಅಂತ ಒಂದು ಮೈನ್ ಓನರ್ಸ್. ಅವರು ಗ್ಲೋಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇದೆ ಇವ್ರದ್ದೇನೆ. ಹಾಗಾಗಿ ಇವರ ಕಂಪನಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇರೋದರಿಂದ ಅಕ್ರಮ ವಹಿವಾಟಾಗಿರುವ ಅನುಮಾನದ ಮೇಲೆ ಈ ದಾಳಿ ಆಗಿರೋ ಸಾಧ್ಯತೆ ಇದೆ.